ನಮಸ್ಕಾರ ಸ್ನೇಹಿತರೆ, NR ಕಾರ್ ಮೇ ಅಭಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡುವ ಬಗ್ಗೆ ಹೇಳುತ್ತೇನೆ. ನನ್ನ ಎಲ್ಲ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ನನ್ನ ಎಲ್ಲ ವಿಡಿಯೋ ತಪ್ಪದೇ ಕೊನೆವರೆಗೂ ನೋಡಿ. ನಿಮಗೂ ಕೂಡ ಸಹಾಯ ಆಗುತ್ತೆ ಮತ್ತು ಆಟೋಮೊಬೈಲ್ಗೆ ಇಂಟ್ರೆಸ್ಟ್ ಇರೋವರೆಗೆ ಅವರಿಗೆಲ್ಲ ಭಾಳ ಸಹಾಯ ಆಗುತ್ತೆ. ಅದಕ್ಕೆ ನನ್ನ ವಿಡಿಯೋ ತಪ್ಪದೇ ಕೊನೆವರೆಗೂ ನೋಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡುವಾಗ ಇದು ಸ್ಕ್ರೂ ಡ್ರೈವರ್ ಮತ್ತು ಸ್ಪಾರ್ಕ್ ಪ್ಲಗ್ ಅದು ಟಿಪ್ಪನ್ನು ಅಡ್ಜಸ್ಟ್ ಮಾಡೋದು ಮತ್ತು ಕ್ಲೀನ್ ಮಾಡೋದು ಅದು ಮಾಡುತ್ತೆ. ಇದು ನೋಡಿ ಸ್ಪಾರ್ಕ್ ಪ್ಲಗ್ ಸ್ಪ್ಯಾನರ್. ಇದು ನೋಡಿ, ಇದಕ್ಕೆ 21 ನಂಬರ್ ಸ್ಪ್ಯಾನರ್ನೂ ಇದೆ ಮತ್ತು 23 ನಂಬರ್ ಸ್ಪ್ಯಾನರ್ನೂ ಇದೆ. ನೋಡಿ, ಸ್ಪಾರ್ಕ್ ಪ್ಲಗ್ ಉದ್ದವಾಗಿರುತ್ತೆ, ಅದಕ್ಕೆ ಇದು ಉದ್ದವಾಗಿದೆ. ನೋಡಿ, ಇಷ್ಟೆಲ್ಲ ಬೇಕಾಗುತ್ತೆ. ನೋಡಿ, ನನ್ನ ಮಾರುತಿ 800 ಭಾಳ ಜರ್ಕ್ ಆಗ್ತಾ ಇತ್ತು. ಅದಕ್ಕೆ ನಾನು ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿದ್ದೇನೆ. ಮೊದಲು ಒಂದು ಸಲ ಕ್ಲೀನ್ ಮಾಡಿದ್ದೆ, ಆದರೆ ಸಕ್ಸಸ್ ಆಯಿತು. ಆದರೆ ಮಧ್ಯದಲ್ಲಿ ಮತ್ತು ಕೈ ಕೊಡೋದು ಬೇಡ ಅಂತ ಹೊಸದೇ ತಂದಿದ್ದೆ. ಅದಕ್ಕೆ ನನ್ನ ಮಾರುತಿ 800 ಅವಳು ಕಡಿಮೆ ರೇಟಿನ ಪಾರ್ಟ್ಸ್ ಎಲ್ಲ ಸಿಗುತ್ತೆ, ಅದು ಒರಿಜಿನಲ್ ಪಾರ್ಟ್ಸ್. ಅದಕ್ಕೆ ನಾನು ಹೊಸದೇ ತಂದಿದ್ದೆ. ಬನ್ನಿ ಈಗ ಚೇಂಜ್ ಮಾಡೋಣ. ನೋಡಿ, ಇದು ಸ್ಪಾರ್ಕ್ ಪ್ಲಗ್ ಇದು ಮತ್ತು ಇದು ಸ್ಪಾರ್ಕ್ ಪ್ಲಗ್ನ ಕಾರ್ಡ್. ಇದು ನೋಡಿ, ಇದು ಹಳೆಯ ಸ್ಪಾರ್ಕ್ ಪ್ಲಗ್, ಮೊದಲು ಗಾಡಿನಲ್ಲಿ ಇದೇ ಇತ್ತು. ನೋಡಿ, ಇದು ಹೊಸ ಸ್ಪಾರ್ಕ್ ಪ್ಲಗ್. ನೋಡಿ, ಟಿಪ್ ಎಲ್ಲ ನಾನು ಅಡ್ಜಸ್ಟ್ ಮಾಡಿದ್ದೇನೆ. ಟಿಪ್ ಎಲ್ಲ ಕರೆಕ್ಟ್ ಆಗಿದೆ. ಈಗ ಗಾಡಿನಲ್ಲಿ ಹಾಕಿ ನೋಡಬೇಕು ಪಿಕಪ್ ಎಲ್ಲ ಯಾವ ರೀತಿ ಇದೆ, ಯಾವ ರೀತಿ ವರ್ಕಿಂಗ್, ಯಾವ ರೀತಿ ಕಂಬಷನ್ ಆಗ್ತಾ ಇದೆ ಎಲ್ಲ ನೋಡಬೇಕು. ನೋಡಿ, ನನ್ನ ಕಾರಿನ ಫಸ್ಟ್ ಸರ್ವಿಸ್ ಇದು. ನೋಡಿ, ಈಗ 3 ಸ್ಪಾರ್ಕ್ ಪ್ಲಗ್ ಹಾಕಿತ್ತು ನನ್ನ ಕಾರಿಗೆ. ನೋಡಿ, ಈಗ ಯಾವ ರೀತಿ ಬಂದಿದೆ ಅಂತ ನೋಡಿ. ಸ್ಪಾರ್ಕ್ ಪ್ಲಗ್ ಹಾಕುವಾಗ ಅದರ ಕಾರ್ಡ್ ಇದಲ್ವ, ಅದು ಮೊದಲು ತೆಗೆಯುವಾಗ ಗಮನದಲ್ಲಿಟ್ಟು ತೆಗೀರಿ. ಯಾವ ನಂಬರ್ ಕಾರ್ಡ್ ಇದು ಅಂತ ನೋಡಿಕೊಂಡು ತೆಗೆಯಿರಿ, ಇಲ್ಲ ಆದರೆ ಮಿಸ್ಫೈರಿಂಗ್ ಆಗುತ್ತೆ. ನೋಡಿ, ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಕರೆಂಟ್. ಅದಕ್ಕೆ ಕನ್ಫ್ಯೂಸ್ ಆಗಿ ಅದು ಯಾವುದು ಮೊದಲು ಅಂತ ಕರೆಂಟ್ ಕಳಿಸ್ತಾ ಇರುತ್ತೆ, ಆದರೆ ಮಿಸ್ಫೈರಿಂಗ್ ಆಗುತ್ತೆ ಕರೆಂಟ್. ಅದಕ್ಕೆ ತೆಗೆಯುವಾಗ ಗಮನದಲ್ಲಿಟ್ಟು ತೆಗೀರಿ. ಆ ಕಾರ್ಡನ್ನು ಅಲ್ಲಿಯೇ ಹಾಕಿ, ಚೆನ್ನಾಗಾಗುತ್ತೆ.
ಮಿಸ್ಫೈರಿಂಗ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ನೋಡಿ, ಸರಿಯಾಗಿ ಕಾಣ್ತಾ ಇಲ್ಲ, ಸ್ವಲ್ಪ ಕ್ಷಮಿಸಿ. ನನ್ನ ಕ್ಯಾಮ್ರಾ ಆ್ಯಂಗಲ್ ಸರಿಯಾಗಿ ಇಲ್ಲ, ಅದಕ್ಕೆ. ಮತ್ತು ನಾನು ಹಾಕುವಾಗ ಯಾರೂ ಕ್ಯಾಮ್ರಾ ಇಟ್ಕೊಂಡಿಲ್ಲ, ನಾನೇ ಇಟ್ಕೊಂಡಿದ್ದು, ಅದಕ್ಕೆ ಸರಿಯಾಗಿ ಬಂದಿಲ್ಲ. ನೋಡಿ, ಈಗ ಸ್ಟಾರ್ಟ್ ಮಾಡುತ್ತೇನೆ. ನೋಡ್ರಿ, ನಲ್ಲಿದೆ ಮತ್ತು ಕ್ಲಚ್ ಒತ್ತಿದ್ದೇನೆ, ಫುಲ್ ಕ್ಲಚ್. ಈಗ ನೋಡಿ ಸ್ಟಾರ್ಟ್ ಮಾಡುತ್ತೇನೆ. ಈಗ ನಿಧಾನವಾಗಿ ಕ್ಲಚ್ ಬಿಡುತ್ತೇನೆ. ನೋಡಿ, ಈಗ ಸ್ಟಾರ್ಟ್ ಆಗಿದೆ. ಮತ್ತೊಮ್ಮೆ ನೋಡೋಣ. ಇದು ನೋಡಿ, ಕೋಲ್ಡ್ ಸ್ಟಾರ್ಟ್ ಇದು. ನೋಡಿ, ಮತ್ತೊಮ್ಮೆ ಸ್ಟಾರ್ಟ್ ಮಾಡುತ್ತೇನೆ. ಕ್ಲಚ್ ಒತ್ತಿದ್ದೇನೆ. ನೋಡ್ರಿ, ನಲ್ಲಿದೆ. ನೋಡಿ, ಈಗ ಸ್ಟಾರ್ಟ್ ಆಯಿತು. ಆಯಿತು, ಈಗ ಸ್ಪರ್ ಪ್ಲಗ್ ಹಾಕಿ ಆಯಿತು. ಈ ವಿಡಿಯೋದಲ್ಲಿಷ್ಟೇ, ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಕಾರ್, ಬಸ್, ಟ್ರಕ್ ಇವೆಲ್ಲ ವಾಹನ ಓಡಿಸುವಾಗ ದಯವಿಟ್ಟು ಸೀಟ್ ಬೆಲ್ಟ್ ಹಾಕಿಕೊಳ್ಳಿ. ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ. ಇದು ನಿಮ್ಮ ಸುರಕ್ಷತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ.